267 ರೂಪಾಯಿಗೆ ಕುರ್ತಾ ಸೆಟ್ ಸಿಗುತ್ತಾ? ಸಿಗುತ್ತೆ, ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮಸ್ಕಾರ ಕಿಶೋ ಫ್ಯಾಮಿಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮೀಶೋ ಇಂದ ಬರೀ 267 ರೂಪಾಯಿಂದ ಸ್ಟಾರ್ಟ್ ಆಗುವಂತ ಕುರ್ತಾ ಸೆಟ್ ನ ತರಿಸಿದೀವಿ. ಸೊ ಒಂದೊಂದು ತುಂಬಾನೇ ಮುದ್ದಾಗಿದ್ದಾವೆ. ಸೊ ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಕುರ್ತಾ ಸೆಟ್ ನ ನೋಡೋಣ ಬನ್ನಿ. ಓಕೆ, ಇದು ಬಂದ್ಬಿಟ್ಟು ಪರ್ಪಲ್ ಕಲರ್ ಡಬಲ್ ಶೇಡ್ ಕಲರ್ ಕಾಣಿಸ್ತಾ ಇದೆ ಇದರಲ್ಲಿ. ಅಂದ್ರೆ ಸೈಡ್ ಇಂದ ನೋಡಿದ್ರೆ ಒಂಥರ ಕಲರ್ ಕಾಣಿಸ್ತಾ ಇದೆ, ಫ್ರಂಟ್ ಇಂದ ಒಂಥರ ಕಲರ್ ಕಾಣಿಸ್ತಾ ಇದೆ. ಸೊ 2 ಶೇಡ್ ಕಾಣಿಸ್ತಿದೆ ಈ ಕುರ್ತಾ ಸೆಟ್ ಅಲ್ಲಿ. ನೋಡಿ, ಈ ತರ ಟಾಪ್ ಇದೆ, ನೆಕ್ ನೋಡಿ ರೌಂಡ್ ನೆಕ್, ಮತ್ತೆ ಇಲ್ಲಿ ನೆಕ್ ಡಿಸೈನ್ ಇದೆ ನೋಡಿ ಇಲ್ಲಿ. ಮತ್ತೆ ಈವನ್ ಸ್ಲೀವ್ಸ್ಗೂ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಎರಡೂ ಕಡೆ. ಮತ್ತೆ ಬಾಟಮ್ಗೆ ಪ್ಲೇನ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಬರೀ 395 ರೂಪಾಯಿ ಕುರ್ತಾ ಸೆಟ್ ಇದು. ಇದ್ರದ್ದು ಪ್ಯಾಂಟ್ ಕೂಡ ಸೇಮ್ ಇದೇ ತರ ಸೇಮ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಆರ್ಟ್ ಸಿಲ್ಕ್ ಕುರ್ತಾ ಮತ್ತೆ ಪ್ಯಾಂಟ್, ಆರ್ಟ್ ಸಿಲ್ಕ್ ಮೆಟೀರಿಯಲ್. ಮತ್ತೆ ಇಲ್ಲಿ ಪ್ಯಾಂಟ್ಗೂ ಕೂಡ ಕೆಳಗಡೆ ಬಾಟಮ್ ಅಲ್ಲಿ ಈ ತರ ಬಾರ್ಡರ್ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ. ಇದು ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಪ್ಲೇನ್ ಬಾರ್ಡರಿಂಗ್ ಬಂದ್ಬಿಟ್ಟು ಸ್ಲೀವ್ಸ್ಗೆ ಮತ್ತೆ ಬಾಟಮ್ಗೆ. ಸೊ ಒಂದ್ಸರ್ತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ತರ ಕಾಣಿಸುತ್ತೆ ಅಂತೇಳಿ. ಡಬಲ್ ಶೇಡ್ ಇರೋದ್ರಿಂದ ಇದು ಡೇ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತೆ. ಸೊ ಇವಾಗ ವಿಯರ್ ಮಾಡ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಇದೆ. ರೌಂಡ್ ಕಲರ್ ನೆಕ್, ಮತ್ತೆ ಇಲ್ಲಿ ವರ್ಕ್ ಇದೆ, ಸ್ಲೀವ್ಸ್ ಮೇಲೆ ಸ್ವಲ್ಪ ವರ್ಕ್ ಇದೆ, ಮತ್ತೆ 2 ಶೇಡ್ಸ್ ಅಲ್ಲಿ ಕಲರ್ ಕಾಣಿಸ್ತಿರ್ಬೋದು, ನಿಮ್ಗೆ ಗೊತ್ತಾಗ್ತಿದೆ. ಇಲ್ಲಿ ಗೋಲ್ಡ್ ವಿತ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಕಾಣಿಸ್ತಿದೆ. ಪ್ಯಾಂಟ್ಗೂ ಕೂಡ ಬಾರ್ಡರ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಇಲ್ಲಿ ಲುಕ್ ನೋಡಿ ಎಷ್ಟು ಕ್ಲಾಸಿ ಮತ್ತೆ ಎಷ್ಟು ಟ್ರೆಡಿಷನಲ್ ರಿಚ್ನೆಸ್ ನ ಕೊಡ್ತಾ ಇದೆ ಇದು ಕುರ್ತಾ ಸೆಟ್. ನೋಡ್ಬೋದು ಇಲ್ಲಿ ಓವರ್ ಆಲ್ ಲುಕ್ ಯಾವ ತರ ಇದೆ. ತುಂಬಾ ಟ್ರೆಡಿಷನಲ್ ಲುಕ್ ಕೊಡ್ತಾ ಇದೆ, ತುಂಬಾನೇ ಚೆನ್ನಾಗಿದೆ. ಡೇ ಟೈಮಲ್ಲಿ ಇನ್ನ ಸನ್ಲೈಟ್ ಅಲ್ಲಿ ಇನ್ನ ಚೆನ್ನಾಗಿ ಕಾಣಿಸುತ್ತೆ 2 ಶೇಡ್ ಅಲ್ಲಿ. ಸೊ ಓವರ್ ಆಲ್ ಈ ಕುರ್ತಾ ಸೆಟ್ ತುಂಬಾ ಚೆನ್ನಾಗಿದೆ. ಕೊಡ್ತಿರೋ ಪ್ರೈಸ್ ರೇಂಜ್ಗೆ ಓಕೆ ಇದೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಸಾರಿ ಇದ್ರದ್ದು ಸೈಜ್ ಬಂದ್ಬಿಟ್ಟು ಎಕ್ಸೆಸ್ ನಾನು ಹೇಳಿದ್ದೀನಿ ಅನ್ಸುತ್ತೆ. ಸೊ ನೋಡಿ, ಇದೊಂದು ಮಾತ್ರ ನಾನು ತರಿಸ್ತಿರೋ ಎಲ್ಲ ಪ್ರಾಡಕ್ಟು ಎಸ್ ಸೈಜ್, ಬಟ್ ಇದೊಂದು ಮಾತ್ರ ಎಕ್ಸೆಸ್ ಇದೆ. ಬಟ್ ಫಿಟ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್ ಕೊಡ್ತೀನಿ. ಎರಡನೇದಾಗಿ ಈ ಕುರ್ತಾ ಸೆಟ್ನ ನೋಡೋಣ ಬನ್ನಿ. ಓಕೆ, ಇದು ಬಂದ್ಬಿಟ್ಟು ನೇವಿ ಬ್ಲೂ ಫೆಸ್ಟಿವಲ್ ಕುರ್ತಾ ಸೆಟ್. ನೋಡಿ, ಇಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ ಇದ್ರ ಮೇಲ್ಗಡೆ. ಚೆನ್ನಾಗಿದೆ. ಇದ್ರ ಸ್ಲೀವ್ಸು ಏನೋ ಕಾಶ್ಮೀರಿ ಪಾಕಿಸ್ತಾನಿ ಸ್ಲೀವ್ ತರ ಇತ್ತು. ಒಂದ್ಸರ್ತಿ ನೋಡೋಣ ಯಾವ ತರ ಇದೆ ಅಂತ. ಓಕೆ, ನಾರ್ಮಲ್ ಸ್ಲೀವ್ಸ್ ಇದೆ. ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ವಾವ್, ಚೆನ್ನಾಗಿದೆ. ಲೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ನೋಡಿ. ಇಲ್ಲಿ ಒಳಗಡೆ ಲೈನಿಂಗ್ ಕೊಟ್ಟಿದ್ದಾರೆ, ಕಾಣಿಸ್ತಿರ್ಬೋದು. ಇಲ್ಲಿ ಲೈನಿಂಗ್ ಇದೆ, ಕಂಪ್ಲೀಟ್ ಎಂಬ್ರಾಯ್ಡ್ರಿ ವರ್ಕ್ ಇದೆ. ತುಂಬಾ ಚೆನ್ನಾಗಿದೆ. ಇದು ಕಲರ್ ಕಾಂಬಿನೇಷನ್ ನೇವಿ ಬ್ಲೂ ವಿತ್ ವೈಟ್. ಬಾರ್ಡರ್ ಇಲ್ಲಿನೂ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಬಾಟಮ್ ಅಲ್ಲಿ. ಇದ್ರ ಜೊತೆಗೆ ಪ್ಯಾಂಟ್ ಕೂಡ ಬಂದಿದೆ. ಈ ತರ ಇದೆ ಪ್ಯಾಂಟು, ವೈಟ್ ಕಲರ್ ಪ್ಯಾಂಟು. ಇದಕ್ಕೂ ಎಂಬ್ರಾಯ್ಡ್ರಿ ವರ್ಕ್ ಇದೆ. ವಾವ್, ನೆಟ್ಟೆಡ್ ಕೆಳಗಡೆ ನೆಟ್ಟೆಡ್ ಇದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ, ಸಾಫ್ಟ್. ನಂಗೇನೋ ಈ ಕುರ್ತಾ ಸೆಟ್ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಇದನ್ನ ಉಟ್ಟಾಗ ಫಿಟ್ಟಿಂಗ್ ಮತ್ತೆ ಇದ್ರದ್ದು ಮೆಟೀರಿಯಲ್ ಕ್ವಾಲಿಟಿ ಮೈ ಮೇಲೆ ಯಾವ ತರ ಆಗುತ್ತೆ, ಇಚಿಂಗ್ ಏನು ಅನ್ಸಲ್ವಾ, ಸಾಫ್ಟ್ ಇದೆಯಾ ಎಲ್ಲ ಒಂದ್ಸರ್ತಿ ಹಾಕ್ಬಿಟ್ಟು ನೋಡೋಣ. ಇದು ಬಂದ್ಬಿಟ್ಟು ಬರೀ 493 ರೂಪಾಯಿ. ತುಂಬಾನೇ ವರ್ತ್ ಇದೆ. ನಾವು ಎಂಬ್ರಾಯ್ಡ್ರಿ ವರ್ಕ್ ಇರೋ ಕುರ್ತಾ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಬಟ್ ಇದು ತುಂಬಾನೇ ಜಾಸ್ತಿ ಎಂಬ್ರಾಯ್ಡ್ರಿ ವರ್ಕ್ ಇದೆ ಸ್ಲೀವ್ಸ್ ಮೇಲೆ, ಬಾಟಮ್ ಅಲ್ಲಿ, ಈವನ್ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ತುಂಬಾನೇ ಚೆನ್ನಾಗಿದೆ. ಸೊ ಒಂದ್ಸತಿ ವಿಯರ್ ಮಾಡ್ಬಿಟ್ಟು ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ಬನ್ನಿ. ನೋಡಿ, ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಇದೆ ಅಂತ ಹೇಳಿ. ರೌಂಡ್ ನೆಕ್ ಮತ್ತೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಎಸ್ ಸೈಜ್ ಕುರ್ತಾ ಸೆಟ್ ಇದು ನೋಡಿ. ಓವರ್ ಆಲ್ ಪ್ಯಾಂಟ್ ನೋಡಿ, ಪ್ಯಾಂಟ್ ಫ್ಯಾಬ್ರಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಮತ್ತೆ ಕೆಳಗಡೆ ನೆಟ್ಟೆಡ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ನೋಡ್ಬೋದು. ಇಲ್ಲಿ ಈ ನೇವಿ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ಯಾವ ತರ ಬರ್ತಾ ಇದೆ ಅಂತೇಳಿ. ಓವರ್ ಆಲ್ ತುಂಬಾನೇ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಈವನ್ ಹ್ಯಾಂಡ್ ಸ್ಲೀವ್ಸ್ ಮೇಲೆ ಮತ್ತೆ ಇಲ್ಲಿ ನೆಕ್ ಹತ್ರ ಮತ್ತೆ ಓವರ್ ಆಲ್ ಬಾಡಿ ಮೇಲೂ ಇದೆ
ನೋಡ್ಬೋದು ಇಲ್ಲಿ ಲುಕ್ ಯಾವ ತರ ಬರ್ತಿದೆ ಅಂತೇಳಿ. ಸಿ ತುಂಬಾನೇ ಫ್ಲಾಲೆಸ್ ಲುಕ್ ಕೊಡ್ತಾ ಇದೆ. ಇದು ಫಿಟ್ಟಿಂಗ್ ವೈಸು ಓಕೆ ಇದೆ. ಕೊಡ್ತಿರೋ ಪ್ರೈಸ್ ರೇಂಜಿಗೆ ಮೆಟೀರಿಯಲ್ ಕ್ವಾಲಿಟಿ ಓಕೆ ಇದೆ, ಚೆನ್ನಾಗೇ ಇದೆ. ಪ್ಯಾಂಟ್ ಕೂಡ ತುಂಬ ಕಂಫರ್ಟಬಲ್ ಆಗಿದೆ, ವೆಸ್ಟ್ ಬ್ಯಾಂಡು ಮತ್ತು ಫ್ಯಾಬ್ರಿಕ್. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಮೂರನೇದಾಗಿ ಇನ್ನೊಂದು ಕುರ್ತಾ ಸೆಟ್ ನೋಡೋಣ. ಇದು ಕೂಡ ಪರ್ಪಲ್ ಕಲರಲ್ಲೇ ಇದೆ. ಇದು 2 ಶೇಡ್ಸ್ ಅಂತಾನೆ ಅನಿಸ್ತಾ ಇದೆ, ಬಟ್ ಒಂದ್ಸರ್ತಿ ನೋಡೋಣ ಯಾವ ಥರ ಇದೆ ಅಂತೇಳಿ. ಇದ್ರ ಜೊತೆಗೆ 3 ಸೆಟ್ಸ್ ಬಂದಿದೆ, ಅಂದರೆ ಕುರ್ತಾ, ಪ್ಯಾಂಟ್ ಮತ್ತು ದುಪ್ಪಟ್ಟ 3 ಬಂದಿದೆ. ನೋಡಿ ಇಲ್ಲಿ ಕುರ್ತಾ ಕಂಪ್ಲೀಟ್ ಪ್ಲೇನ್ ಕುರ್ತಾ. ಇದು ಪರ್ಪಲ್ ಅಲ್ಲ, ಲೈಟ್ ಕಲರ್ ಪರ್ಪಲ್ ಕಾಣಿಸ್ತಾ ಇದೆ. ಸ್ವಲ್ಪನೇ ವೈಟ್ ಜೊತೆಗೆ ಸ್ವಲ್ಪ ಪರ್ಪಲ್ ಮಿಕ್ಸ್ ಮಾಡಿದಾಗ ಯಾವ ಥರ ಕಲರ್ ಬರುತ್ತಲ್ಲ ಆ ಥರ. ಇದ್ರ ಜೊತೆಗೆ ಕಾಟನ್, ಒಳಗಡೆ ಕಾಟನ್ ಇದು ಕೊಟ್ಟಿದ್ದಾರೆ, ಲೈನಿಂಗ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕಾಟನ್ ಸಿಲ್ಕ್ ಕುರ್ತಾ. ಮೆಟೀರಿಯಲ್ ಬಂದ್ಬಿಟ್ಟು ಕಾಟನ್ ಸಿಲ್ಕ್. ಕಲರ್ ನೋಡಿ ಈ ಥರ ಇದೆ, ಲೈಟ್ ಶೇಡಲ್ಲಿದೆ. ಈವನ್ ಪ್ಯಾಂಟ್ ಕೂಡ ಲೈಟ್ ಶೇಡಲ್ಲೇ ಇದೆ, ಲೈಟ್ ಕಲರ್ ಪರ್ಪಲ್. ಇದು ಬಂದ್ಬಿಟ್ಟು ಎಲಾಸ್ಟಿಕ್ ಬ್ಯಾಂಡ್ ಕೊಟ್ಟಿದ್ದಾರೆ, ವೆಸ್ಟ್ ಬ್ಯಾಂಡ್. ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಸೇಮ್ ಕಾಟನ್ ಸಿಲ್ಕ್. ವಾವ್, ದುಪ್ಪಟ್ಟ ನೋಡಿ. ದುಪ್ಪಟ್ಟ ಬಂದ್ಬಿಟ್ಟು ಆರ್ಗ್ಯಾನ್ಸಾ ದುಪ್ಪಟ್ಟ ಅನ್ನಿಸ್ತಾ ಇದೆ. ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಇದ್ರ ಮೇಲ್ಗಡೆ ನೋಡಿ ಫ್ಲೋರಲ್ ಪ್ರಿಂಟಿಂಗ್ ಯಾವ ಥರ ಇದೆ. ಆರ್ಗ್ಯಾನ್ಸಾ ದುಪ್ಪಟ್ಟ. ಲೈಟಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಇದಕ್ಕೆ, ಗೋಲ್ಡನ್ ಬಾರ್ಡರ್ ಈ ಥರ. ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಸೊ ಕುರ್ತಾ ಮತ್ತು ಪ್ಯಾಂಟ್ 2 ಕಾಟನ್ ಸಿಲ್ಕ್. ಸೊ ಇದು ಬಂದ್ಬಿಟ್ಟು ಎಷ್ಟಿರ್ಬೋದು ಪ್ರೈಸ್ ಗೆಸ್ ಮಾಡಿ. ಇದು ಬಂದ್ಬಿಟ್ಟು 490 ರೂಪಾಯಿ. ಸೊ ಕೊಟ್ಟಿರೋ ಪ್ರೈಸ್ಗೆ ಮತ್ತು ಇದ್ರ ಫಿಟ್ಟಿಂಗು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಾ ಅಂತೇಳಿ ವಿಯರ್ ಮಾಡಿಬಿಟ್ಟು ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಮತ್ತು ಇದು ದುಪ್ಪಟ್ಟ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಶಾರ್ಟ್ ವೀನೆ ಕೊಟ್ಟಿದ್ದಾರೆ ನೋಡಿ. ಫಿಟ್ಟಿಂಗ್ ಯಾವ ಥರ ಬಂದಿದೆ ಅಂತೇಳಿ. ಆರ್ಗ್ಯಾನ್ಸಾ ದುಪ್ಪಟ್ಟ, ಇದ್ರ ಮೇಲೆ ಫ್ಲವರ್ ಪ್ರಿಂಟೆಡ್. ಸೈಜ್ ಬಂದ್ಬಿಟ್ಟು ಎಕ್ಸ್ ಸೈಜ್. ಸೊ ಇದು ನಂಗೆ ಸ್ವಲ್ಪ ಟೈಟ್ ಆಗ್ತಿದೆ, ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಟೈಟ್ ಆಗ್ತಿದೆ. ಪ್ಯಾಂಟ್ ಓಕೆ ಇದೆ, ಬಟ್ ಇದೆ ಕುರ್ತಾನೆ ಸ್ವಲ್ಪ ಟೈಟ್ ಆಗ್ತಿದೆ, ಯಾಕಂದ್ರೆ ಎಸ್ ಸೈಜ್ ನಾನು ತರಿಸಿರೋದು. ನಂಗೆ ಅನ್ಸೋ ಪ್ರಕಾರ ಈ ಕುರ್ತಾ ಕಲರ್ ಸ್ವಲ್ಪ ಲೈಟ್ ಆಯಿತು ದುಪ್ಪಟ್ಟಾಗಿ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಕಾಣಿಸ್ತೆ, ಸ್ವಲ್ಪ ಡಾರ್ಕ್ ಕಾಣಿಸ್ತೆ. ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಎಲ್ಲೋ ಸ್ವಲ್ಪ ಒಂದು 5% ಮ್ಯಾಚ್ ಆಗ್ತಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಸ್ವಲ್ಪ ಲೈಟ್ ಕಲರ್ ಇರೋದು ಸ್ವಲ್ಪ ಡಾರ್ಕ್ ಇದ್ದಿದ್ರು ದುಪ್ಪಟ್ಟ ಜೊತೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತೇಳಿ. ನಿಮಗೇನು ಅನಿಸ್ತಾ ಇದೆ ಅದನ್ನ ಹೇಳಿ. ಸೊ ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ. ಸೊ ಓವರ್ ಆಲ್ ಕುರ್ತಾಗೆ ದುಪ್ಪಟ್ಟ ಓಕೆ ಇದೆ, ಲುಕ್ಕು ಚೆನ್ನಾಗಿದೆ. ಫಿಟ್ಟಿಂಗ್ ಒಂದೇ ಒಂದು ರೀಸನ್ ಇಟ್ಕೊಂಡು ನಾನು ಇದಕ್ಕೆ ಥಮ್ಸ್ ಡೌನ್ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅದು ನಾನು ತರಿಸಿರೋದು ಎಸ್ ಸೈಜ್ ತರಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಓವರ್ ಆಲ್ ಲುಕ್ ನಂಗೆ ತುಂಬ ಇಷ್ಟ ಆಯಿತು. ಇದೊಂದು ಕಲರ್ ಶೇಡ್ ಮಾತ್ರ ತುಂಬ ಸ್ವಲ್ಪ ಲೈಟ್ ಆಯಿತು ಅನಿಸ್ತಿದೆ, ಒಂದು ಸ್ವಲ್ಪ ಡಾರ್ಕ್ ಇದ್ದಿದ್ದು ತುಂಬ ಚೆನ್ನಾಗಿರೋದು. ಸೊ ಓವರ್ ಆಲ್ ಓಕೆ, ಲುಕ್ ಓಕೆ, ಪ್ರೈಸ್ ರೇಂಜಿಗೆ ಓಕೆ ಇದೆ. ಸೊ ಹಾಗಾಗಿ ನಾನು ಇದಕ್ಕೆ ಥಮ್ಸ್ ಅಪ್ ಕೊಡ್ತೀನಿ. 4ನೇದಾಗಿ ಈ ಕುರ್ತಾ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ಇದು ಸ್ವಲ್ಪ ಚೆನ್ನಾಗಿದೆ ಇದ್ರದ್ದು. ಓಕೆ, ಇದ್ರ ಜೊತೆ ಪ್ಯಾಂಟು ಬಂದಿದೆ. ನಾನು ಬರೀ ಕುರ್ತಾ ಅನ್ಕೊಂಡಿದ್ದೆ, ಪ್ಯಾಂಟ್ ವಿತ್ ಕುರ್ತಾ 2 ಬಂದಿದೆ. ಪ್ರಿಂಟಿಂಗ್ ತುಂಬಾನೇ ಚೆನ್ನಾಗಿದೆ ಇದ್ರದ್ದು. ನೋಡಿ ಕುರ್ತಾ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾನು ಪಿಂಕ್ ಕಲರ್ ತರಿಸಿದೆ ಇದರಲ್ಲೇ ಸೇಮ್ ಪ್ಯಾಟರ್ನ್ ಅಲ್ಲಿ, ಬಟ್ ಅದು ಪ್ರಿಂಟಿಂಗ್ ಇತ್ತು, ಅಂದರೆ ಅದನ್ನು ವಾಶ್ ಮಾಡಿದ್ರೆ ಹೋಗುತ್ತೆ ಅನ್ನೋ ಥರ ನಂಗೆ ಕಾಣಿಸ್ತಿತ್ತು. ಬಟ್ ಇದು ಕಂಪ್ಲೀಟ್ ಏನು ನೇಯ್ಬೇಕಾದ್ರೇ ವಿತ್ ವೈಟ್ ಕಲರ್ ಥ್ರೆಡ್ ಜೊತೆ ನೇಯ್ದಿದ್ದಾರೆ. ಸೊ ಇದು ಪ್ರಿಂಟಿಂಗ್ ಅಲ್ಲ, ಇದು ಡೈರೆಕ್ಟ್ ಸ್ಟಿಚಿಂಗಲ್ಲೇ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತಿದೆ ನನಗೆ. ಮತ್ತು ಇಲ್ಲಿ ನೋಡಿ, ಇಲ್ಲಿ ನೆಕ್ ಡಿಸೈನ್, ವಿ ನೆಕ್ ಡಿಸೈನು, ಇಲ್ಲೆಲ್ಲ ಸ್ವಲ್ಪ ಸ್ಟೋನ್ಗಿನ್ನೆಲ್ಲ ಯೂಸ್ ಮಾಡಿದ್ದಾರೆ. ಆಮೇಲೆ ಕಾಲರ್ ಇದೆ ಇದಕ್ಕೆ ಕುರ್ತಾಗೆ. ಪ್ಯಾಂಟ್ ನೋಡಿ, ಸ್ಟ್ರಾಪ್, ವೈಟ್ ಕಲರ್ ಸ್ಟ್ರಾಪ್ ಈ ಥರ. ನನಗೆ ಲಾಸ್ಟ್ ಟೈಮ್ ಪಿಂಕ್ ಕಲರ್ ತರಿಸಿದ್ದಕ್ಕಿಂತನೂ ಈ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಈವನ್ ಮೆಟೀರಿಯಲ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ರೇಯಾನ್ ಮೆಟೀರಿಯಲ್ ಇದು. ಸೊ ಇದ್ರದ್ದು ಫಿಟ್ಟಿಂಗ್ ಮತ್ತು ಮೆಟೀರಿಯಲ್ ಯಾವ ಥರ ಅನಿಸುತ್ತೆ ಉಟ್ಟಾಗ ಅನ್ನೋದನ್ನು ಒಂದ್ಸರ್ತಿ ವಿಯರ್ ಮಾಡಿಬಿಟ್ಟು ನೋಡೋಣ. ಇದ್ರ ಪ್ರೈಸ್ ಬಂದ್ಬಿಟ್ಟು 514 ರೂಪಾಯಿ ಕುರ್ತಾ ಸೆಟ್ ಇದು. ಸೊ ಬನ್ನಿ ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತೇಳಿ.
ನೋಡಿ ಈ ಕುರ್ತಾ ಸೆಟ್ ಓವರ್ ಆಲ್ ಲುಕ್ ಯಾವ ತರ ಬಂದಿದೆ ಅಂತೇಳಿ ನೋಡಿ. ನೋಡಿ ಸ್ಲೀವ್ಸ್ ಫಿಟ್ಟಿಂಗ್ ನೋಡಿ, ವೆಸ್ಟ್ ಫಿಟ್ಟಿಂಗ್, ಆಮೇಲೆ ಪ್ಯಾಂಟ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ. ವೆಸ್ಟ್ ಬ್ಯಾಂಡ್ ಕೂಡ ಕಂಪ್ಲೀಟ್ ಎಸ್ ಸೈಜ್ ನನಗೆ ಫಿಟ್ ಕರೆಕ್ಟಾಗಿ ಆಗ್ತಿದೆ. ಮತ್ತು ಈ ಮೆಟೀರಿಯಲ್ ಕೂಡ ತುಂಬ ಸಾಫ್ಟ್ ಇದೆ. ಆ ಥರ ಏನು ಇಚ್ಚಿಂಗ್ ಏನು ಅನ್ನಿಸ್ತಿಲ್ಲ. ತುಂಬ ಸಾಫ್ಟ್ ಕಂಫರ್ಟಬಲ್ ಆಗಿ 24x7 ಇದನ್ನು ವಿಯರ್ ಮಾಡ್ಬೋದು. ಆಮೇಲೆ ಈ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ, ವಿ ನೆಕ್ ವಿತ್ ಕಾಲರ್. ಮತ್ತು ಪ್ರಿಂಟಿಂಗ್ ತುಂಬಾ ಇಷ್ಟ ಆಯಿತು. ಸೊ ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಇದ್ರ ಲುಕ್ಕು. ನೋಡಿ ಇಲ್ಲಿ ನೋಡ್ಬೋದು. ಇಲ್ಲಿ ನಂಗಂತೂ ಈ ಕುರ್ತಾ ಸೆಟ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಲುಕ್ ವೈಸು ಎನ್ಹಾನ್ಸ್ ಮಾಡ್ತಿದೆ. ಲುಕ್ ವೈಸು ತುಂಬ ಸಖತ್ತಾಗಿದೆ ಮತ್ತು ಕಂಫರ್ಟಬಲ್ ಆಗಿದೆ. ಮತ್ತು ಪ್ರಿಂಟಿಂಗ್, ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. 5ನೇದಾಗಿ ಈ ಕುರ್ತಾ ಸೆಟ್ ಇದು ಬಂದ್ಬಿಟ್ಟು ಬರೀ 267 ರೂಪಾಯಿಂದ ಸ್ಟಾರ್ಟ್ ಆಗುವಂಥ ಕುರ್ತಾ ಸೆಟ್, ಖಾದಿ ಸಿಲ್ಕ್. ಇದು ಬಂದ್ಬಿಟ್ಟು ವೈಟ್ ಆ್ಯಂಡ್ ಮರೂನ್ ಕಲರ್ ಕಾಂಬಿನೇಷನಲ್ಲಿ ಇದೆ. ನೋಡ್ಬೋದು ಇಲ್ಲಿ ನೀವು. ಇದ್ರ ಜೊತೆಗೆ ದುಪ್ಪಟ ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಮೆರೂನ್ ಕಲರ್ ದುಪ್ಪಟ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಪ್ಯಾಂಟ್ ಕೊಟ್ಟಿದ್ದಾರೆ. ವಾವ್, 267 ರೂಪಾಯಿಗೆ ಇದು ತುಂಬಾನೇ ವರ್ತಿದೆ ಅಂತ ಅನಿಸ್ತಾ ಇದೆ ನೋಡಿ. ಒಂದು ಸೈಡ್ ಎಲಾಸ್ಟಿಕ್ ಬ್ಯಾಂಡ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡ್ ಈ ಥರ ಸ್ಟ್ರೈಟಾಗಿ ಕೊಟ್ಬಿಟ್ಟು ಲಾಡಿ ಕೊಟ್ಟಿದ್ದಾರೆ. ಆಮೇಲೆ ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ನೀವು. ಇಲ್ಲಿ ಬಟನ್ಸು ಕೊಟ್ಟಿದ್ದಾರೆ, ಇಲ್ಲಿ 2 ನೋಡಿ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. 2 ಬಟನ್ಸ್ ಕೊಟ್ಟಿದ್ದಾರೆ 2 ಸೈಡು. ಇಲ್ಲಿನೂ ಇದೆ. ಇದ್ರದ್ದು ಟಾಪ್ ನೋಡೋಣ ಒಂದ್ಸರ್ತಿ. 267 ರೂಪಾಯಿಗೆ ಕುರ್ತಾ, ಪ್ಯಾಂಟ್, ದುಪ್ಪಟ, ಅದು ಇಷ್ಟು ಚೆನ್ನಾಗಿದೆ. ಖಾದಿ ಸಿಲ್ಕ್. ನೋಡಿ ಇಲ್ಲಿ ವೈಟ್ ಕಲರ್ದು ಮೆಟೀರಿಯಲ್ ಚೆನ್ನಾಗಿದೆ ಅನ್ನಿಸ್ತಿದೆ. ವಾಶ್ ಮಾಡೋದನ್ನು ಚೆನ್ನಾಗೇ ಇರುತ್ತೆ. ಇದ್ರ ವೈಟ್ ಕಲರ್ ಮೇಲೆ ಈ ಸಿಲ್ವರ್ ಕಲರ್ ಸ್ಟ್ರಾಪ್ ಥರ ಬಂದಿದೆ ನೋಡಿ ಇಲ್ಲಿ. ಆಮೇಲೆ ಇಲ್ಲಿ ಥ್ರೆಡ್ ವರ್ಕ್ ಆಗಿದೆ. ಇಲ್ಲಿ 267 ರೂಪಾಯಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬೇಕು. ಪ್ಯಾಂಟು, ದುಪ್ಪಟ್ಟ, ಕುರ್ತಾ ಅದು ಇಷ್ಟು ಚೆನ್ನಾಗಿರೋದು. ಖಾದಿ ಸಿಲ್ಕ್. ಇದನ್ನ ವಿಯರ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತೇಳಿ, ಮತ್ತು ಫಿಟ್ಟಿಂಗ್ ಯಾವ ಥರ ಬರುತ್ತೆ ಅಂತೇಳಿ. ಬನ್ನಿ ನೋಡಿ ಓವರ್ ಆಲ್ ಈ ಕುರ್ತಾ ಸೆಟ್ ಲುಕ್ ಯಾವ ಥರ ಇದೆ ಅಂತೇಳಿ. ನೋಡಿ ಪ್ಯಾಂಟ್ ನೋಡಿ, ಟೈಟ್ ಪ್ಯಾಂಟ್, ಟೈಟ್ ಟ್ರೌಸರ್ ಇದೆ, ಲೆಗ್ಗಿನ್ಸ್ ಥರ ಟೈಟ್ ಇದೆ ನೋಡಿ. ಕುರ್ತಾನು ತುಂಬ ಚೆನ್ನಾಗಿದೆ. ದುಪ್ಪಟ ನೋಡಿ, ದುಪ್ಪಟ ಮರೂನ್ ದುಪ್ಪಟ ತುಂಬಾ ಚೆನ್ನಾಗಿದೆ ಇದು. ಓವರ್ ಆಲ್ ಫಿಟ್ಟಿಂಗು ತುಂಬ ಚೆನ್ನಾಗಿದೆ, ನೋಡ್ಬೋದು ಇಲ್ಲಿ ಫಿಟ್ಟಿಂಗ್. ದುಪ್ಪಟನೂ ತುಂಬ ಲಾಂಗ್ ದುಪ್ಪಟ ಚೆನ್ನಾಗಿದೆ. ಸೊ ಐ ಕ್ಯಾನ್ ಸೇ 267 ರೂಪಾಯಿಗೆ, ಸಾರಿ ಎಷ್ಟಿತ್ತು ಪ್ರೈಸ್, 267 ರೂಪಾಯಿಗೆ ತುಂಬಾ ಬರ್ತಿದೆ. ಕುರ್ತಾದು ಔಟ್ಫಿಟ್, ಟೋಟಲ್ ಫಿಟ್ಟಿಂಗ್ ಮತ್ತು ಲುಕ್ ನೋಡ್ಬೋದು ನೀವು ಎಷ್ಟು ಡೀಸೆಂಟಾಗಿ, ಕ್ಲಾಸಿಕ್ಕಾಗಿ, ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ನನಗಂತೂ ಓವರ್ ಆಲ್ ಈ ಕುರ್ತಾ ಸೆಟ್ ಲುಕ್ ಆ್ಯಂಡ್ ಫಿಟ್ಟಿಂಗ್ ತುಂಬಾ ಇಷ್ಟ ಆಯಿತು. ಅದು 269 ರೂಪೀಸ್ಗೆ ತುಂಬಾ ಬರ್ತಿದೆ. ಸೊ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಬಿಗ್ ಥಮ್ಸ್ ಅಪ್. ಕೊನೆಯದಾಗಿ ಬಂದ್ಬಿಟ್ಟು ಈ ಕುರ್ತಾ ಸೆಟ್ ಇದೊಂದೇ ಸ್ವಲ್ಪ ಬಡ್ಜೆಟಲ್ಲಿ ಸ್ವಲ್ಪ ಜಾಸ್ತಿ ಪ್ರೈಸ್ ಆಗಿರೋದು, ಬಟ್ ಇದು ತುಂಬಾ ಚೆನ್ನಾಗಿತ್ತು ಇದ್ರ ಪ್ಯಾಟ್ರನ್. ಸೊ ಹಾಗಾಗಿ ನಾನು ತರಿಸಿರೋದು. ಇದು ಬಂದ್ಬಿಟ್ಟು ಬರೀ ಅಂತ ಹೇಳಲ್ಲ, 725 ರೂಪಾಯಿ. ಬಟ್ ನೋಡಿ ಏನಕ್ಕೆ 725 ರೂಪಾಯಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೋಡಿ ದುಪ್ಪಟನೇ ಎಷ್ಟು ಚೆನ್ನಾಗಿದೆ. ಸಿ, ಇದು ಬಂದ್ಬಿಟ್ಟು ದುಪ್ಪಟ. ಫ್ಯಾಬ್ರಿಕ್ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಪ್ಯಾಂಟ್ಗೂ ಬಾರ್ಡರ್ ಎಂಬ್ರಾಯ್ಡರಿ ಆಗಿದೆ, ತುಂಬ ಚೆನ್ನಾಗಿದೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಎಲಾಸ್ಟಿಕ್ ವೆಸ್ಟ್ ಪ್ಯಾಂಟ್. ಕುರ್ತಾ ಹೈಲೈಟ್ ನೋಡಿ. ವಿ ನೆಕ್, ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ, ಆಲಿವ್ ಗ್ರೀನ್. ಸ್ಲೀವ್ಸ್ಗೂ ಕೂಡ ಎಂಬ್ರಾಯ್ಡ್ರಿ ವರ್ಕ್ ಆಗಿದೆ. ಅಲ್ಲಲ್ಲೇ ಸ್ವಲ್ಪ ಬೊಟ್ಟ ಅಂತಾರೆ ಹೇಳ್ತಾರಲ್ಲ, ಅಲ್ಲಲ್ಲೇ ಸ್ವಲ್ಪ ವರ್ಕ್ ಆಗಿದೆ ನೋಡಿ. ಇಲ್ಲಿ ಥ್ರೆಡ್ ವರ್ಕ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಎಲ್ಲ ಕುರ್ತಾ ಸೆಟ್ಗೂ ಲೈನಿಂಗ್ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದಕ್ಕೂ ಲೈನಿಂಗ್ ಇದೆ. ನಾವು ಹೆಂಗೆ ಹೊಲಿಸ್ತೀವಲ್ಲ ಅದೇ ಥರ ಇದೆ ನೋಡಿ. ಇಲ್ಲಿ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ.
ಸೊ ಇದು ತುಂಬಾನೇ ವರ್ತ್ ಇದೆ. ಇದನ್ನ ವಿಯರ್ ಮಾಡ್ಬಿಟ್ಟು ನೋಡೋಣ. 725 ರೂಪಾಯಿ ಇದಕ್ಕೆ ಕೊಡ್ಬೋದಾ? ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆಯಾ? ಹೇಗೆ ಕಾಣಿಸುತ್ತೆ ಲುಕ್ ಎಲ್ಲ ನೋಡೋಣ ಬನ್ನಿ. ನೋಡಿ ಈ ಕುರ್ತಾ ಸೆಟ್ದು ಓವರ್ ಆಲ್ ಲುಕ್ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ಪ್ಯಾಂಟ್ದು ವರ್ಕ್ ನೋಡಿ, ಇಲ್ಲಿ ಬಾಟಮಲ್ಲಿ ಕುರ್ತಾ, ಸ್ಲೀವ್ಸ್ ನೋಡಿ, ಫುಲ್ ಸ್ಲೀವ್ಸ್, ಇದ್ರ ಮೇಲ್ಗಡೆ ಬಾರ್ಡರ್ ಇದೆ. ದುಪಟ್ಟ ನೋಡಿ ಈ ಥರ ಇದೆ. ಸೊ ಈ ಕುರ್ತಾ ಸೆಟ್ದು ಕಲರ್, ಎಂಬ್ರಾಯ್ಡ್ರಿ ವರ್ಕ್, ಸ್ಲೀವ್ಸ್, ಬಾಟಮ್ ಎಲ್ಲ ಓಕೆ. ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಸ್ಟಿಚಿಂಗ್ ಓಕೆ ಇದೆ, ಬಟ್ ಇದು ಕಟ್ ಏನಿದೆಯಲ್ಲ, ಸೈಡ್ ಕಟ್ಟು ಸ್ವಲ್ಪ ಮೇಲಿದ್ದರೆ ಚೆನ್ನಾಗಿರೋದು. ಇದು ತುಂಬ ಕೆಳಗಡೆ ಆಯ್ತಲ್ಲ, ಶೇಪ್ ಚೆನ್ನಾಗಿ ಕಾಣಿಸಲ್ಲ. ಆವಾಗ ಮೇ ಬಿ ಇದು ಹೈಟ್ ಇರೋರಿಗೆ ಕರೆಕ್ಟ್ ಆಗ್ಬೋದೇನೋ, ಬಟ್ ನಂಗೆ ಇದು ಶೇಪ್ ಸರಿ ಅನ್ನಿಸ್ತಿಲ್ಲ ಇಲ್ಲಿ. ಮತ್ತು ಸ್ವಲ್ಪ ಇಲ್ಲಿ ಸ್ಲೀವ್ಸ್ ಒಳಗಡೆ ಸ್ವಲ್ಪ ಅಂಡರ್ ಆರ್ಮ್ಸಲ್ಲಿ ಸ್ವಲ್ಪ ಇಚ್ಚಿಂಗ್ ಫೀಲ್ ಆಗ್ತಿದೆ. ಮೇ ಬಿ ಮೆಟೀರಿಯಲ್ ಯಾವ್ದು ಯೂಸ್ ಮಾಡಿದಾರೋ ಒಳಗಡೆ ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬ ಇಚ್ಚಿಂಗ್ ಫೀಲ್ ಆಗ್ತಿದೆ. ಫಿಟ್ಟಿಂಗ್ದೇ ನನಗೆ ಪ್ರಾಬ್ಲಮ್ ಅನ್ನಿಸ್ತಾ ಇದೆ. ಐ ಮೀನ್ ಫಿಟ್ಟಿಂಗ್ ಕರೆಕ್ಟ್ ಇದೆ, ಬಟ್ ಇದು ಸೈಡ್ ಕಟ್ ಬಂದ್ಬಿಟ್ಟು ಸ್ವಲ್ಪ ಮೇಲಿರಬೇಕಿತ್ತು. ಮತ್ತು ಇಲ್ಲಿ ಎರಡು ಸೈಡ್ ಸ್ಲೀವ್ಸಲ್ಲಿ ಸ್ವಲ್ಪ ಇಚ್ಚಿಂಗ್ ಫೀಲ್ ಆಗ್ತಿದೆ. ಮೇ ಬಿ ಯಾವ ಆರ್ಗ್ಯಾನ್ಸಾ ಆ ಥರ ಇಚ್ಚಿಂಗ್ ಫೀಲ್ ಕೊಡುತ್ತೆ, ಬಟ್ ಇಲ್ಲಿ ಯಾವ ಮೆಟೀರಿಯಲ್ ಯೂಸ್ ಮಾಡಿದರೆ ಗೊತ್ತಿಲ್ಲ. ಅದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅನ್ನಿಸ್ತಿದೆ. ದುಪ್ಪಟ್ಟ ಓವರ್ ಆಲ್ ಸಾಫ್ಟ್ ಚೆನ್ನಾಗಿದೆ, ಬಟ್ ಉದ್ದ ಸ್ವಲ್ಪ ಕೊಡಬೇಕಿತ್ತು ಅನಿಸುತ್ತೆ ಸರ್. ಇದು ತುಂಬ ಚಿಕ್ಕದಾಯಿತು. ಚಿಕ್ಕದು ಅಂದರೆ ಅಷ್ಟೇನು ಚಿಕ್ಕದಿಲ್ಲ, ಓಕೆ ಸಿಂಗಲ್ ಸೈಡ್ ಹಾಕ್ಕೋಬೋದು, ಬಟ್ ಈ ಥರ ಕವರ್ ಮಾಡಿದಾಗ ಚಿಕ್ಕದು ಅನಿಸುತ್ತೆ. ನೆಕ್ಕಿಗೆ ಕವರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದು ಅನಿಸುತ್ತೆ. ಇಷ್ಟೇ ಆಗುತ್ತೆ, ಅವಾಗ ಇಷ್ಟೇ ಆಗುತ್ತೆ. ಸೊ ಓವರ್ ಆಲ್ ಕೊಟ್ಟಿರೋ ಪ್ರೈಸಿಗೆ ಈ ಕಲರ್ ಕಾಂಬಿನೇಷನ್ನು, ಎಂಬ್ರಾಯ್ಡ್ರಿ ವರ್ಕ್ ತುಂಬಾ ವರ್ತಿದೆ, ಬಟ್ ನನಗೆ ಫಿಟ್ಟಿಂಗ್ ಇಷ್ಟ ಆಗಲಿಲ್ಲ. ಮತ್ತು ಇಲ್ಲಿ ಇಚಿಂಗ್ ಫೀಲ್ ಆಗ್ತಿರೋದ್ರಿಂದ ಕಂಫರ್ಟೇಬಲ್ ಅನಿಸಲ್ಲ. ಸೊ ಹಾಗಾಗಿ ನನ್ನ ಕಡೆಯಿಂದ ಈ ಕುರ್ತಾ ಸೆಟ್ಗೆ ಸ್ಪೆಷಲಿ ನನಗೆ, ಬೇರೆಯವರಿಗೆ ಸೆಟ್ ಆಗ್ಬೋದೇನೋ ಹೈಟ್ ಇರೋರಿಗೆ, ಬಟ್ ನನಗೆ ಥಮ್ಸ್ ಡೌನ್. ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಮೀಶೋ ಕುರ್ತಾ ಸೆಟ್ ಹಾಲ್. ಸೊ ಇದರಲ್ಲಿ ನಿಮಗೆ ಯಾವ ಕುರ್ತಾ ಸೆಟ್ ಇಷ್ಟ ಆಯಿತು, ನೆಕ್ಸ್ಟ್ ನಾನು ವಿಡಿಯೋ ಮಾಡಿದ್ರೆ ಯಾವ ಬಡ್ಜೆಟ್ ರೇಂಜಲ್ಲಿ ಮಾಡಲಿ, ಮತ್ತು ಎಲ್ಲಿಂದ ಕುರ್ತಾ ಸೆಟ್ನ ಅಥವಾ ಬೇರೆ ಶರಾರಾ ಡ್ರೆಸ್ ಆಗಿರ್ಬೋದು, ಇಲ್ಲ ಬರೀ ಬಾಟಮ್ ವಿಯರ್ ಆಗಿರ್ಬೋದು, ಜೀನ್ಸ್ ಆಗಿರ್ಬೋದು, ಬೇರೆ ಯಾವ ಥರ ರಿವ್ಯೂನ ನಾನು ಮಾಡಲಿ ಅಂತೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಬಾಯ್.